ಅಮ್ಮ ಬೆಳ್ತಂಗಡಿಯಲ್ಲಿ ತಾಲೂಕಲ್ಲಿ ವೇಷಾವಟಿಗೆ ಮಾಡ್ತಾಯಿದ್ರು. ನಾನು ಸುಳೆ ಮಗ ಅಂತ. ಹೌದು ಕಣೋ, ನಾನು ಸುಳೆ ಮಗನೇ. ಡಿಲೀಟ್ ಆದಂತಹ ಒಂದು ದಾಖಲೆಗಳನ್ನು ಮತ್ತೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳುವಾಗ ಅದರಲ್ಲಿ ಯಾವುದೇ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಓಕೆ, ಹೋಯ್ತು, ಆ 106 ಶವಗಳು ದಾಖಲೆಗಳಿದ್ದು ದಾಖಲೆಗಳು ನಾಶ ಆಗಿದೆ, ಏನಂತ ಕ್ವಶನ್ ಮಾಡ್ತೀರಾ? ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಬರುವಂಥದ್ದು, ಈ SIT ತನಿಖೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. SIT ತಂಡವರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅದನ್ನು ಕೆಣಕ್ಕೆ ಸಿಗ್ತಾ ಇಲ್ಲವಾ ಅಂತ ಕೆಲಸ ನಮಗಿಲ್ಲ. ಯಾಕೆ ಇವತ್ತೇ ನೀವು ಬಂದಿದ್ದೀರಾ, ಈ ಒಂದು ವಿಚಾರವನ್ನು ಯಾಕೆ ಇವತ್ತೇ ಹೇಳ್ತಾ ಇದ್ದೀರಾ ಅಂತ? ಯಾವುದೇ ರೀತಿಯಲ್ಲೂ ಕದ್ದು ಮುಚ್ಚಿ ಮಾಡುವಂಗೆ ಇರಬಾರ್ದು. ಅಂದರೆ ಇದು ದೊಡ್ಡ ಅವರು ಹೋಗಿರೋದು ದೊಡ್ಡ ಪ್ರಭಾವಿ ವ್ಯಕ್ತಿಗಳು, ಇದರ ಕೈವಾಡ ಇದೆ, ಇಲ್ಲ ಅಲ್ಲಿಯವರು ಇದ್ದಾರೆ ಎಂಬ ಚಿಂತೆಯಲ್ಲಿ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಅದನ್ನು ಪಾರದರ್ಶಕವಾಗಿ ಮಾಡಿದರೆ ಜನರಿಗೆ ನಂಬಿಕೆಯನ್ನು ಉಳಿಸ್ಬೋದು. ಅಂದರೆ ಒಂದು ಧರ್ಮಸ್ಥಳ ಪ್ರಕರಣ ಬರಲಿಕ್ಕೆ ಯಾರಾದರೂ ಮುಸ್ಲಿಂ ವ್ಯಕ್ತಿ ಕಾರಣ. ಓರ್ವ ವ್ಯಕ್ತಿ ಬರ್ತಾನೆ, ಕೂದಲು ಬಿಟ್ಟಂತಹ ವ್ಯಕ್ತಿ, ಹೆಸರು ಮೂನು ಅಂತೇಳಿ ಹೇಳ್ತಾನೆ, ಅಂದರೆ ಮುಸ್ಲಿಂ ಬಾಂಧವ ಅಂತ. ಆತ ಹೇಳ್ತಾನೆ, ಇಲ್ಲಿ ಒಂದು ಬುರುಡೆ ಆಗಿದ್ದಿದ್ರೆ ಆ ಸಮೀರ್ MD ಅಪ್ಪನ ಬುರುಡೆ ಆಗಿರ್ಬೋದು. ಏನು ಅಲ್ಲೇ ನಾವು ದನದ ಅಸ್ಥಿಪಂಜರ ಊತ ಹಾಕಬೇಕಿತ್ತ ಇವರಿಗೆ ಮುಂದೆ ಬರಬೇಕಾದ್ರೆ? ಇವರು ಕತ್ತ ಕಾಯ್ತಾ ಇದ್ದಾರೆ ಇವರು ಇಷ್ಟು ಮಾತಾಡಿದವರು. ಗೊತ್ತಿದೆ, ಈ ಒಂದು ಸ್ಥಳವನ್ನು ಆಗಿದ್ರೆ 106 ಪ್ರಕರಣಗಳು ಹೊರಗಡೆ ಬರಲಿಕ್ಕಿದೆ. ಸೊ ಇವೆಲ್ಲ ಪ್ರಕರಣಗಳನ್ನು ಯಾವ ರೀತಿಯಲ್ಲಿ ಹತ್ಯೆ ಮಾಡ್ಬೋದು ಅಂದರೆ ಆ ಒಂದು ಪ್ರಕರಣ ಜೀವಂತವಾಗಿ ಇಡಬಾರ್ದು, ಯಾವುದಾದ್ರೂ ರೀತಿಯಲ್ಲಿ ಮುಗಿಸಬೇಕು ಅನ್ನೋಂಥ ರೀತಿಯಲ್ಲಿ ದಾಖಲೆಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಸನ್ನಿವೇಶವನ್ನು ಮೇ ಬಿ ಸರ್ಕಾರ ಕೂಡ ಒಪ್ಪಿಕೊಳ್ಬೋದು, ದಾಖಲೆ ಡಿಲೀಟ್ ಆಗಿವೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಇನ್ನು ದಾಖಲೆಗಳು ಇರುವ ಯಾವುದಾದ್ರೂ ಸಿಕ್ಕಿದರೆ ನಾವು ತನಿಖೆ ಮಾಡ್ಬೋದು ಅಂತ ಅನ್ನುವಂತಹ ಆ ಒಂದು ನಿರಾಶಾದಾಯಕ ಉತ್ತರ ಕೊಟ್ಟರೆ ಈ ಒಂದು ಬೆಳವಣಿಗೆ ಅದು ಕುಂಠಿತವಾಗುವಂಥ ಸಾಧ್ಯತೆಗಳೇ ಹೆಚ್ಚಿವೆ. ಸೊ ಇದು ಮುಂದೆ ಹೋಗೋಕ್ಕೆ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದೆ. ಒಂದು ರೀತಿಯಲ್ಲಿ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಬರುವಂಥದ್ದು, ಈ SIT ತನಿಖೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, SIT ತನಿಖೆ ಬಂದಿರೋದು ಮೊನ್ನೆ ಹೌದು. ಆದರೆ ಇಲಾಖೆಯವರಿಗೆ ಕೆಲವೊಂದು ತಲೆನೋವಾಗಿದೆ, ಕೆಲವೊಂದು RTIಯಲ್ಲಿ ಆಗುವಾಗ ತನಿಖೆ ಸರಿಯಾಗಿ ಮಾಡಿಲ್ಲ, ಈ ರೀತಿಯಲ್ಲಿ ಸಿಕ್ಕಾಕುವ ಇದಕ್ಕೆ ಬರುವಾಗ ಮಾಡಿರೋದು. ಮತ್ತಿನ್ನೊಂದು ಡೌಟ್ ಅಂತ 2013 ತನಕ ಇರೋದು ಡಿಲೀಟ್ ಮಾಡಿದೆ ಅಂತ ಹೇಳುವಾಗ ಅದರಲ್ಲೋ ಷಡ್ಯಂತ್ರ ಇದೆ ಕಾಣಿಸುತ್ತೆ, ಪ್ರಭಾವಿ ವ್ಯಕ್ತಿದು. ಅದಕ್ಕಾಗಿರ್ಬೋದು 2012ರಿಂದ ಎಷ್ಟೋ ಪ್ರಕರಣ ಮುಚ್ಚಾಕಿದೆ. ಇದರ ಯಾವುದು ಇವರಿಗೆ ಸಿಗಬಾರ್ದು. ಇವಾಗ ನೋಡಿ, ಆ ಥರ ನೋಡಿದರೆ ಇವಾಗ ಪದ್ಮಲತಾ ಸಿಗಲ್ಲ. ಪದ್ಮಲತಾ ನಾನು ಕೇಳಿದೆ RTIಯಲ್ಲಿ ಕೇಳುವಾಗ ನ್ಯಾಯಾಲಯ ಇದೆ ಅಂತ ಹೇಳಿದ್ರು. ಓಕೆ, ಯಾವುದೇ ಥರ ವೇದವಲ್ಲಿ ಸಿಗಲ್ಲ. ಈ ರೀತಿ ನೋಡಿ, ಆನೆ ಮಾತು ಇರಲಿಕ್ಕಿಲ್ಲ ನನ್ನ ಲೆಕ್ಕ. ಅಂದರೆ ಅವರಿಗೆ ಕನ್ಫರ್ಮ್ ಇದೆ 2014ರ ನಂತರ ಯಾವುದೇ ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿಲ್ಲ ಅನ್ನೋದು ಅವರಿಗೆ ಕನ್ಫರ್ಮ್ ಇದೆ. ಹೌದು. ಅದರ ಮೊದಲಿನ ದಾಖಲೆಗಳನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ. ಹೌದು. ಅಂದರೆ ಅದು ಸಿಕ್ಕಿಲ್ಲ ಅಂದರೆ ಯಾವುದೇ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗೋದಿಲ್ಲ, ನಾವು ಸೇಫ್ ಆಗಿದ್ದೇವೆ ಅನ್ನುವಂತಹ ಮನೋಭಾವ ಜನರಲ್ಲೂ ಬರುತ್ತೆ. ಇದನ್ನು ಮುಚ್ಚಿ ಹಾಕೋಕೆ ಇದೊಂದು ಪ್ರೀ ಪ್ಲ್ಯಾನ್ಡ್ ಅಂತ ಹೇಳ್ಬೋದು. 100% ಆಗಿರುತ್ತೆ. ಸೊ ಅದರಿಂದಾಗಿ ಈ ಒಂದು ತನಿಖೆಯನ್ನು ನಾವು ನೋಡಿ ಯಾವುದೇ ರೀತಿಯಲ್ಲಿ ಇನ್ನು ಪಾರದರ್ಶಕವಾಗಿ ಮಾಡಿದ್ರು ತನಿಖೆಯ ಆ ಒಂದು ಏನು ನಾವು ತಳಭಾಗ ಅಂತ ಹೇಳ್ತೇವೆ, ಅದು ಪೊಲೀಸ್ ಸ್ಟೇಷನ್ ದಾಖಲೆಗಳಿರುತ್ತೆ. ದಾಖಲೆಗಳು ಇಲ್ಲದನ್ನು ನಾವು ಇವತ್ತೇನು ಮಾಡಬೇಕಾಗುತ್ತೆ, ಅದು ಓಕೆ ಅಸಾಧಾರಣ ಇದು ಕೊಲೆಗಳು ಅಥವಾ ಬೇರೆ ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ಗಳು ಅವರು ಹೂತಾಕಿದ್ದಾರೆ ಅಂತ ಪಬ್ಲಿಷ್ ಆಗುತ್ತೆ. ಅದರ್ವೈಸ್ ಇವತ್ತು ನಾವು ದಾಖಲೆಗಳೇ ಇಲ್ಲ ಅಂತ ಹೇಳುವಾಗ ಅದನ್ನು ಅದರಲ್ಲೇ ಇನ್ವಾಲ್ವ್ ಮಾಡಿ ಅದರಲ್ಲಿ ಮುಗಿಸಿ ಬಿಡುವಂತಹ ಒಂದು ಪ್ರಯತ್ನಗಳು ನಡೀತಾ ಇರ್ಬೋದಲ್ವಾ, ಅದರ ಹುನ್ನಾರ ನಡೀತಾ ಇರೋದು. ಹೌದು. ಆವಾಗ ನೀವು ಇವಾಗ ಸೌಜನ್ಯ ಹೋರಾಟಗಾರರು ನಾವೆಲ್ಲ ಇದ್ದೇವೆ. ಇವಾಗ ಈ ಒಂದು ಪ್ರಕರಣವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಏನು ಪ್ರತಿರೋಧ ಮಾಡ್ಬೋದು ಅಂತ. ಸೌಜನ್ಯವಾಗಿ ಇವಾಗ ಅದನ್ನು ಇವಾಗ ನನ್ನ ಪ್ರಕಾರವಾಗಿ ಯಾವುದೇ ಹೋರಾಟ ಮಾಡೋದು ಅದಕ್ಕೇನೋ ಪ್ರಯೋಜನ ಆಗಲ್ಲ. ಇವಾಗ ನಾನು ಕೊಟ್ಟಿರುವ ದೂರಿನ ಪ್ರಕಾರವಾಗಿ ಅಲ್ಲಿ ಅಸ್ಥಿಪಂಜರ ಸಿಕ್ಕಿ ಇದು ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೋಗುವ ನಾನು ನ್ಯಾಯಾಲಯಕ್ಕೆ ಹೋಗ್ಬೋದು. ಇವಾಗ ನೀವೇ ಹೇಳ್ತಾ ಇರುವಂತಹ ಒಂದು ಪ್ರಕರಣ ಇದೆ, ನಾನು ಹೂತು ಆಗಿದೆ ನೋಡಿದ್ದೇನೆ, ಅದನ್ನು ಕೊಡ್ತೇನೆ ಅಂತ. ಅದರ ದಾಖಲೆಗಳು ಕೂಡ ಈ ಒಂದು 2014ರ ಒಳಗಡೆ ನಡೆದದ್ದು ಅಲ್ವಾ? ಹೌದು. ಸೊ ಅವು ದಾಖಲೆಗಳು ಕೂಡ ಇದರ ಜೊತೆಯಲ್ಲೇ ನಾಶ ಆಗಿದೆ, ಡಿಲೀಟ್ ಆಗಿದೆ ಅಂತ ಹೇಳಿದರೆ ಮತ್ತೆ ಅದನ್ನು ಏನು ಮಾಡೋಕ್ಕಾಗುತ್ತೆ ಅಂತ ಅದನ್ನ ಹೇಳಿರೋದು. ಅದ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕು. ಕಾನೂನು ಹೇಳ್ದಂಗೆ ಒಂದು ಕಾನೂನು ತಿದ್ದುಪಡಿ ಆಗುತ್ತೆ, ಇದು ಕಾನೂನು ಇಲ್ಲ ಈ ರೀತಿಯಲ್ಲಾದ್ರೂ ಹಾಗೆ ಆಗುತ್ತೆ. ಅಂತಹ ಸನ್ನಿವೇಶ ಬಂದ್ರೆ ಜನಾದೇಶಕ್ಕೆ ತಲೆಬಾಗಬೇಕಾಗುತ್ತೆ. ಜನರು ರೊಚ್ಚಿಗೆ ಹೇಳ್ತಾರೆ. ಯಾವುದೇ ವಿಚಾರ ಅಲ್ಲಿಗೆ ಸುಮ್ಮನೆ ಓಕೆ ಡಿಲೀಟ್ ಆಗಿದೆ ಅಂತ ಹೇಳಿದ್ರೆ ಕೇಳ್ಕೊಂಡು ನಿಲ್ಲೋರು ಯಾರೂ ಇಲ್ಲ. ಇದನ್ನ ನಾವು ಇವತ್ತು ಜನರಿಗೆ ಮಾಧ್ಯಮಕ್ಕೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಅಂದ್ರೆ ಇವತ್ತು ನಾವು ಅಲ್ಲಿ ಬುರುಡೆ ಸಿಕ್ಕಿಲ್ಲ, ಅಸ್ಥಿಪಂಜರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಓಕೆ ಸಿಕ್ಕಿಲ್ಲ ಅಂತ ಹೇಳಿ ಸುಮ್ಮನೆ ಕೂರುವುದಲ್ಲ. ದಾಖಲೆಗಳು ಇಲ್ಲ ಅಂದರೆ ಯಾಕೆ ಇಲ್ಲ, ಈ ಒಂದು ವಿಚಾರ ಯಾಕೆ ಹೊರಗಡೆ ಬರ್ತಾ ಇಲ್ಲ, ಸರ್ಕಾರ ಏನು ಮಾಡ್ತಾ ಇತ್ತು, ಇವೆಲ್ಲವನ್ನು ನಾವು ಗಣನೆ ತೆಗೆದುಕೊಂಡು ಇದು ನಡೆದದೇ ವಿಚಾರ ಅಂತ ಹೇಳಬೇಕಾಗತ್ತೆ. ಎಲ್ಲ ದಾಖಲೆಗಳು ಡಿಲೀಟ್ ಮಾಡೋದಂದ್ರೆ ಏನು ಅರ್ಥ ಆಗಿರೋದು? ಅರ್ಥ ಇಲ್ಲ, ಅದು ಆಲೋಚನೆ ಮಾಡಬೇಕಿದೆ. ಓಕೆ, ಇಲ್ಲಿ ಇವತ್ತು ನೋಡಿ ಆ ಒಂದು ತಲೆಬುರುಡೆ ಅಸ್ಥಿಪಂಜರ ಇಲ್ಲ ಅಂತ ಹೇಳುವಾಗ ಮಾಧ್ಯಮಗಳು ಬೊಬ್ಬೆ ಆಗ್ತಾ ಇದೆ. 1ರಲ್ಲೂ ಇಲ್ಲ, 2ರಲ್ಲೂ ಇಲ್ಲ, 3 ಇಲ್ಲ, 4 ಇಲ್ಲ, 5 ಇಲ್ಲ, 6ರಲ್ಲಿ ಸಿಕ್ತು, ಮತ್ತೆ 7 ಇಲ್ಲ, 8 ಇಲ್ಲ, 9, 10 ಇಲ್ಲವೇ ಇಲ್ಲ ಅಂತ.
ಮಾಧ್ಯಮಗಳು ಈ ರೀತಿ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ನಾವಿದನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಲ್ಲಿಂದ ಪ್ರಮಾದಗಳು ಆರಂಭ ಆಗ್ತಾ ಇದೆ, ಎಲ್ಲಿಯವರೆಗೆ ಹೋಗ್ತಾ ಇದೆ. ಇನ್ನು ಫ್ಯೂಚರಲ್ಲಿ ನೀವು ಹೋರಾಟ ಮಾಡಿದರೂ ನ್ಯಾಯಯುತವಾಗಿ ಹೋರಾಟ ಮಾಡೋದಾದರೆ ಇದರಲ್ಲಿ ಜಯಗಳಿಸೋಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನವರಿಕೆ ಆಲ್ಮೋಸ್ಟ್ ಆಗಿದೆ. ಹೌದು, ಡಿಲೀಟ್ ಆದಂತಹ ಒಂದು ದಾಖಲೆಗಳನ್ನು ಮತ್ತೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳುವಾಗ ಅದರಲ್ಲಿ ಯಾವುದೇ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಓಕೆ, ಹೋಯ್ತು, ಆ 106 ಶವಗಳು ದಾಖಲೆಗಳಿದ್ದು ದಾಖಲೆಗಳು ನಾಶ ಆಗಿದೆ, ಏನಂತ ಕ್ವಶನ್ ಮಾಡ್ತೀರಾ? ದಾಖಲೆ ನನ್ನ ಪ್ರಕಾರ ಹೌದು, ಈ ಪ್ರಭಾವಿ ವ್ಯಕ್ತಿಯಿಂದಲೇ ಆ ಕಾನೂನು ತಂದು ಅವರಿಂದಲೇ ಮಾಡಿರೋದಂತ ನಾನು ಹೇಳ್ಬೋದು. ಅಂದರೆ ಇಲ್ಲಿ ಅತ್ಯಂತ ಹೆಚ್ಚು ದಾಖಲೆಗಳನ್ನು ಇಲ್ಲಿ ಕೇಳ್ತಾ ಇದ್ರು, ಬೇರೆ ಯಾರು ಕೇಳ್ತಿರಲಿಲ್ಲ. ಇದೆ ಅದಕ್ಕೋಸ್ಕರ ಅವರೊಂದು ಇವರಿಗೆ ಎಲ್ಲ ಪವರ್ ಇದೆ ಅಲ್ಲ ಸರ್, ಪ್ರತಿಯೊಂದು ಪವರ್ ಇವರ ಹತ್ರ ಇದೆ. ಇವಾಗ ನಾವು ಹೇಳ್ತೇವೆ ಇಲ್ಲಿಂದ ಮೆಸೇಜ್ ಮಾಡಿದ್ರೆ ಸಾಕು, ಬೇಕಾದ್ರೆ ಇಲ್ಲಿ ಪ್ರಧಾನಿ ಬೇಕಾದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದಲೇ ಇಲ್ಲಿಗೆ ಬರ್ತಾರೆ, ಒಂದು ಮಿಸ್ ಕಾಲ್ ಹೊಡೆದ್ರೆ ಸಾಕು ಮುಖ್ಯಮಂತ್ರಿ ಬಂದು ಹೋಗುವಂತ ಪ್ರದೇಶ. ಒಂದು ಸರ್ಕಾರ ಮಾಡಬೇಕಾಗಿಲ್ಲ, ಸರ್ಕಾರ ಕಿತ್ತಾಕ್ಲಿಕ್ಕೂ ಅದು ನಿಲ್ಲಿಸಲಿಕ್ಕೂ ಇದೇ ಪ್ರಭಾವಿ ವ್ಯಕ್ತಿಗಳು ಸಾಕಲ್ಲ. ಒಂದು ಸರ್ಕಾರವನ್ನು ಉರುಳಿಸೋಕು ಸಾಧ್ಯವಿರುವಂತಹ ಪ್ರಭಾವಿ ವ್ಯಕ್ತಿಗಳು ಇವೆಲ್ಲ ಇವತ್ತು ನೋಡಿ. ಒಂದು ರಾಜಕಾರಣಿಗಳು ಧ್ವನಿ ಆಗ್ತಾ ಇಲ್ಲ, ಯಾಕೆ ಹೇಳ್ಬೇಕು? ನಾವು ಈ ಒಂದು ಬೆಳ್ತಂಗಡಿ ಶಾಸಕನನ್ನ ಈ ಒಂದು ಯಾರಾದ್ರೂ ಭಾಗದಲ್ಲಿ ನೋಡಿದವರಿದ್ದಾರಾ? ಇಷ್ಟು ದೊಡ್ಡ ಮಟ್ಟದ ತನಿಖೆ ಆಗ್ತಾ ಇದೆ, ಆ ಒಂದು ವ್ಯಕ್ತಿ ಬಂದು ಒಂದು ಸ್ಥಳದಲ್ಲಿ ಆ ಒಂದು ಸ್ಥಳವನ್ನು ಭೇಟಿ ಕೊಟ್ಟು ಯಾವ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಮಾತಾಡಿಲ್ಲ. ಇವೆಲ್ಲವನ್ನು ನಾವು ಗಂಭೀರವಾಗಿ ಗಣನೆ ತೆಗೆದುಕೊಳ್ಬೇಕು. ರಾಜಕಾರಣಿಗಳು ಎಷ್ಟು ಸಿದ್ದರಾಮಯ್ಯ ಓಕೆ, ನಾವು ಓಕೆ ಅಂತ ಹೇಳ್ಬೋದು, ಓರ್ವ ಅಲ್ಲ. ಇವಾಗ ನಮ್ಮ ಪ್ರಕಾರವಾಗಿ ಈ ಸಿದ್ದರಾಮಯ್ಯ ಇದ್ದದಕ್ಕೇನೆ ತನಿಖೆ ಪ್ರಕರಣವನ್ನು ತನಿಖೆ ಕೊಟ್ಟಿರೋದು, ಓಕೆ, ಬೇರೆ ಯಾರೇ ಇದ್ರೂ ಕೊಡ್ತಿರಲಿಲ್ಲ. ಇಲ್ಲಿ ಸತ್ಯ ಅಂತ ಹೇಳ್ತಾ ಇರೋದೇನೋ ಅವರ ಪ್ರಕಾರವಾಗಿ ಎಲ್ಲ ನಾಯಿ ಅಂತ ಕಾಣಿಸ್ತೆ, ಮನುಷ್ಯರನ್ನು ನರಹತ್ಯೆ ಮಾಡಿರೋ ವಿಷಯ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಕಾಣಿಸ್ತೆ. ಅಲ್ಲ, ನರಹತ್ಯೆ ಅಂದರೆ ಏನೆಂಬುದು ಗೊತ್ತಿಲ್ಲ ಅಂತ ಕಾಣಿಸ್ತೆ, ಅಲ್ಲ ಅತ್ಯಾಚಾರ ಏನೆಂಬುದು ಗೊತ್ತಾಗ್ತಾ ಇಲ್ಲ ಅಂತ ಕಾಣಿಸ್ತೆ. ಅಂದರೆ ಅತ್ಯಾಚಾರ ಅಂತ ಸಿಡಿ ಅಂತಾನೆ ಕೂತು ವಿಧಾನಸಭೆ ನೋಡ್ತಾ ಇರೋರು ತಾನೇ ಇವರಲ್ಲ, ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಇವರಿಗೆ ಕಾನೂನು ಅರಿವಿರುತ್ತೆ ಅವರಿಗೆ. ಇವಾಗ ವಿರೋಧ ವ್ಯಕ್ತಪಡಿಸ ಕೇಳಬೇಕು, ಅವ್ರಿ ಅವ್ರು ತನಿಖೆ ಆಗ್ತಾ ಇದೆ, SIT ಇರ್ರಿ ಹೇಳ್ತೀವಿ, ತನಿಖೆ ಆಗಲಿ ಅಂತ ಹೇಳ್ಬೇಕು. ಅದಕ್ಕೆ ವಿರೋಧ ವ್ಯಕ್ತಪಡಿಸೋದ್ರೆ ಎಷ್ಟು ಸರಿ ಬರಲ್ಲ. ಅಂದರೆ ಇವತ್ತು ವಿರೋಧ ಪಕ್ಷದ ಇದು ನಾಯಕರೇನಿದ್ದಾರೆ ಆ ಒಂದು ಪ್ರಕರಣದಲ್ಲಿ ಮುಸ್ಲಿಂ ಇನ್ವಾಲ್ವ್ಮೆಂಟ್ ಅಥವಾ ಕೇರಳ ಸರ್ಕಾರದ ಆ ಒಂದು ಇನ್ವಾಲ್ವ್ಮೆಂಟ್ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರಿ. ಅಂದರೆ ಒಂದು ಧರ್ಮಸ್ಥಳ ಪ್ರಕರಣ ಬರಲಿಕ್ಕೆ ಯಾರಾದರೂ ಮುಸ್ಲಿಂ ವ್ಯಕ್ತಿ ಕಾರಣನಾ? ಹಂಗಾರೆ ಇಂಡಿಯಾದಲ್ಲಿ ಮುಸ್ಲಿಂ ಯಾರು ಇಲ್ವಾ? ಇದ್ದಾರೆ. ಮುಸ್ಲಿಮ್ಸ್ ಯಾರಿಗೆ ಮಾತಾಡ್ಲಿಕ್ಕೆ ಹಾಕಿಲ್ವಾ? ಹೌದು, ಮಾತ್ರ ಬೇಕಾದ್ರೆ ಇವಾಗ ಕೈಕಾಲು ಹೋಗಿ ಇಡ್ತೀರಲ್ಲ ಇವರು. ಅಲ್ಲ, ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತ ಪ್ರಶ್ನೆ ಅಂದ್ರೆ ಧರ್ಮಸ್ಥಳ ಹಿಂದೂಗಳದ್ದು, ನೀವ್ಯಾಕೆ ಮಾತಾಡ್ತೀರಾ? ಮುಸ್ಲಿಮರಿಗೆ ಈ ಒಂದು ವಿಚಾರದಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟು? ಅಂದ್ರೆ ಈ ಒಂದು ಸಮಾಜದಲ್ಲಿ ಬಿರುಕು ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆಯಾ? ಇವೆಲ್ಲ ಅಂದ್ರೆ ಈ ಒಂದು ಪರಿಸ್ಥಿತಿ ಯಾವ ಆಂಗಲ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಇದೊಂದು ಹಿಂದೂ ಮುಸ್ಲಿಂ ಹುನ್ನಾರ ಮಾಡುವ ರೀತಿಯಲ್ಲಿ ದೊಡ್ಡ ದಂಗೆ ಮಾಡಿ ಈ ಒಂದು ಪ್ರಕರಣವನ್ನ ಯಾವುದಾದೊಂದು ರೀತಿಯಲ್ಲಿ ಹದ್ದು ಬಸ್ಸಿನಲ್ಲಿ ಇಡಬೇಕು, ಈ ಒಂದು ವಿಚಾರದವರೆಗೆ ಚರ್ಚೆ ಮಾಡಬಾರ್ದು ಅನ್ನೋಷ್ಟರ ಮಟ್ಟಿಗೆ. ಯಾಕೆ ನಾನು ಹೇಳಬೇಕು ಅಂದರೆ ಮೊನ್ನೆ ದಿವಸ ವಿಕ್ರಮ ಚಾನೆಲ್ನವನು 3ನೇ ದಿವಸ ಆ ಒಂದು ಸೇತುವೆ ಭಾಗದಲ್ಲಿ ಓರ್ವ ವ್ಯಕ್ತಿಗೆ ಫೋನ್ ಮಾಡ್ತಾನೆ. ನಾನು ಅಲ್ಲೇ ಇದ್ದೆ, ಆ ಒಂದು ವಿಕ್ರಮ ಚಾನಲನ್ನು ನೋಡಿ, ನಿಮಗೆ ಕನ್ಫರ್ಮ್ ಆಗಬೇಕಂದ್ರೆ ಆ ಒಂದು ವಿಶ್ವಲ್ಸಲ್ಲಿ ಬ್ಯಾಕ್ ಸೈಡ್ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ, ಲೈವ್ ಮಾಡ್ತಾ ಇದ್ದೇನೆ. ಓಕೆ, ಅಲ್ಲಿಗೆ ಫೋನ್ ಮಾಡಿ ಓರ್ವ ವ್ಯಕ್ತಿ ಬರ್ತಾನೆ, ಕೂದಲು ಬಿಟ್ಟಂತಹ ವ್ಯಕ್ತಿ, ಹೆಸರು ಮೋನು ಅಂತೇಳಿ ಹೇಳ್ತಾನೆ, ಅಂದರೆ ಮುಸ್ಲಿಂ ಬಾಂಧವ ಅಂತ. ಆತ ಹೇಳ್ತಾನೆ ಇಲ್ಲಿ ಒಂದು ಬುರುಡೆ ಆಗಿದ್ದಿದ್ರೆ ಆ ಸಮೀರ್ MD ಅಪ್ಪನ ಬುರುಡೆ ಆಗಿರ್ಬೋದು ಅಂತ, ಜಯಂತಣ್ಣನ ಹಾಗೆ ಹೀಗೆ ಅಂತ, ಮಹೇಶ್ ತಿಮ್ಮರೋಡಿಯರ ತಂದೆಗೆ ಇವರ ತಂದೆಗೆ ಬೈತಾರೆ, ಅವರ ಬುರುಡೆ ಆಗಿರ್ಬೋದು ಅಂತ, ಅವರ ತಾಯಿಯ ಬುರುಡೆ ಆಗಿರ್ಬೋದು ಅಂತ. ಆ ಒಂದು ವಿಡಿಯೋವನ್ನು ನೋಡಿ ನೀವು ಕನ್ಫರ್ಮ್ ಆಗುತ್ತೆ. ಅದು ನಾನು ಪ್ರತ್ಯಕ್ಷದರ್ಶಿ ವಿಕ್ರಮ ಚಾನೆಲ್ನವನು ಆ ಒಂದು ವ್ಯಕ್ತಿಯನ್ನು ಫೋನ್ ಮಾಡಿ ಕರೀತಾನೆ. ಆ ವ್ಯಕ್ತಿ ಬಂದು ಸರ್ ನೀವೇ ಫೋನ್ ಮಾಡಿರೋದು ಅಂತ ಕೇಳ್ತಾನೆ. ನಂತರ ಅಲ್ಲಿ ಹೌದು ಅಂತ ಹೇಳುವಾಗ ಅಲ್ಲಿ ಸಂದರ್ಶನ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೆಲವೊಂದು ವ್ಯಕ್ತಿಗಳನ್ನು ಬರೀ ಹಿಂದೂಗಳನ್ನು ಮಾತಾಡಿಸಿ ಪ್ರಯೋಜನ ಇಲ್ಲ, ಮುಸ್ಲಿಂ ಬಾಂಧವರನ್ನು ಕರೆಸಿ ನೆನ್ನೆ ರಾಕೇಶ್ ಶೆಟ್ಟಿ ಮಾಡಿದ್ದು ನೀವು ನೋಡ್ಬೋದು. ಬರ್ತೇನೆ. ಅದಕ್ಕೆ ಮುಂಚೆ ರಾಜಕೀಯರು ಹೇಳಿದಾರಲ್ಲ, ಇವರು ಕತ್ತೆ ಕಾಯ್ತಾ ಇದ್ದಾರೆ ಇಷ್ಟು ಟೈಮ್ ಹೋರಾಟ ಮಾಡ್ತಾ ಇರುವಾಗ, ಕಣ್ಣಿಗೆ ಕಾಣಿಸ್ತಾ ಇರಲ್ವಾ? ಏನು ಅಲ್ಲೇ ನಾವು ದನದ ಅಸ್ಥಿಪಂಜರ ಊತ ಹಾಕ್ಬೇಕಿತ್ತ ಇವ್ರಿಗೆ ಮುಂದೆ ಬರಬೇಕಾದ್ರೆ? ಇವರು ಕತ್ತೆ ಕಾಯ್ತಾ ಇದ್ದಾರೆ ಇವರು ಇಷ್ಟು ಮಾತಾಡಿದವರು? 2 ವರ್ಷದಿಂದ ಹೋರಾಟ ಮಾಡ್ತಾ ಇಲ್ವಾ? ಹೇಳ್ತಾ ಇಲ್ವಾ? ಯಾರಿಗೆ ಹೇಳ್ತಾ ಇರೋದು? ಹೇಳ್ಬೇಕು, ಹಿಂದೂ ಮುಸ್ಲಿಂ ಹೊಡಿಸ್ಲಿಕ್ಕೆ ಮಾತ್ರ ಅಲ್ಲಿ ನೋಡ್ತಾ ಇರೋದು. ಇವಾಗ ವಿಕ್ರಮ್ ಅದನ್ನೇ ಮಾಡಿರ್ತಾನೆ ಇವಾಗ. ಅವ ಒಂದು 2 ತಿಂಗಳಿಂದ ವಿಡಿಯೋ ಮಾಡಿ ಹಾಕ್ಲೇ ಇದ್ದಾನೆ. ಅಲ್ಲಿದು ಮಾತ್ರ ಪಬ್ಲಿಕ್ ಹೋಗ್ತಾ ಇಲ್ಲ, ಪಬ್ಲಿಕ್ ಹೊರಗೆ ಹೋಗ್ಲಿಕ್ಕೆ ಭಯ ಅಂತ ಕಾಣಿಸ್ತಾ ಅವನಿಗೆಲ್ಲ. ಆ ಒಂದು ವಿಶ್ವಲ್ಸ್ ಇನ್ನೂ ಹೇಳ್ತೀನಿ, ಮೊನ್ನೆ ಅವನೊಂದು ಪೋಸ್ಟರ್ ಆಗಿಬಿಟ್ಟು ಒಂದು ಹಾಕಿದ್ದಾನೆ. ಅಲ್ಲಿ 14/5/2005 ಡೇಶ್ ಎಂಬುವರು ದೂರು ಕೊಟ್ಟಿದ್ದಾರೆ, ಅಪರಿಚಿತ ಶವ ಇದೆ ಅಂತ ದೂರು ಕೊಟ್ಟಿದ್ದಾರಂತ. ಹೌದಾ? ಒಂದು ದಿನ ಕೊಟ್ಟರು 14/5/2005. ಮಾರನೇ ದಿನ 15/5/2005 ಇದನ್ನು ಊತ ಹಾಕಿದ್ದಕ್ಕೆ ಪಂಚಾಯತಿಂದ 500 ರೂಪಾಯಿ ಊತ ಹಾಕಿದವನಿಗೆ ಕೊಟ್ಟಿದ್ದು ದುಡ್ಡು ಕೊಟ್ಟಿದ್ದಾರೆ. ಸ್ವಾಮಿ, ಹಂಗಾರೆ ಕಾನೂನು ಏನು ಉಲ್ಲಂಘನೆ ಮಾಡ್ತಾ ಇದ್ದಾರಾ? ಕೇಳ್ಬೇಕು ತಾನೆ. ಅದು ಕಳಿಸುವಾಗ ನೋಡುವಂಗೆ ಕಳಿಸಿದ್ರೆ ಸಾಲದು, ನೋಡಬೇಕಾದ್ರಲ್ಲಿ ಪಾಯಿಂಟ್ ಹೆಂಗಿದೆ ಅಂತ. ಒಂದೇ ದಿನಕ್ಕನಾ? ಮೃತದೇಹ ಅಸ್ಥಿ ಸಿಗಿ ಅಂತ ಹೇಳಿಲ್ಲ, ಮೃತದೇಹ ಇದೆ ಅಂತ ಹೇಳಿರೋದು.
ಅಲ್ಲೇ ಊತಾಕಿದ್ದಾರೆ, ಅದನ್ನು ತನಿಖೆ ಮಾಡಿ. ಅದೆಲ್ಲಿ ಊತಾಕಿರ್ಬೇಕು ಇವಾಗ ನನಗೆ, ನಾನು ಕೇಳ್ತೀನಿ ಅದನ್ನು, ಅದೆಲ್ಲಿ ಊತಾಕಿರೋದು, ಆ ಊತಾಕಿದ ವ್ಯಕ್ತಿ ಯಾರೋ ಅದು ತೋರಿಸ್ಬೇಕು ಇವಾಗ. ಅದು ಇವತ್ತು ಎಲ್ಲ ಮಾಧ್ಯಮಗಳು ಅದು ಬೇಕೇ ಬೇಕು. ಇವಾಗ ನೀವು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಇದಾಗಿದೆ, ಅದು ಯಾರಂತ ಗೊತ್ತಾಗಬೇಕು. ಇನ್ನು ಅದನ್ನು ನಾನು ಸೇರಿಸ್ಬಿಟ್ಟು ನಾನು ಸೈಡಿ ಕೊಡ್ತೀನಿ, ದುಡ್ಕೆ ಅಂತ ಹೇಳ್ತೀನಿ. ಆ ಹೆಸರನ್ನು ಮಾರ್ಕ್ ಮಾಡಿದ್ದಾರೆ, ಯಾರು ನೋಡಬಾರ್ದ ರೀತಿಯಲ್ಲಿ. ಆ ವಿಷಯ ಬೇಕು ಇವಾಗ. ಒಂದೇ ದಿನಕ್ಕೆ ಯಾರು ದೂರದ ಹೇಳಿದ್ದು, ದೂರ ನೀಡ್ರು ಅವ್ರು ಹೇಳಿರೋದು ಮೃತದೇಹ, ಅಸ್ಥಿ ಪಂಜರ ಅಂತ ಹಾಕಿಲ್ಲ ಅದರಲ್ಲಿ, ಮೃತದೇಹ ಅಂತ ಹಾಕಿರೋದು. ಅದೊಂದೇ ದಿನಕ್ಕೆ ಮಣ್ಣು ಮಾಡಿದ್ದಾನೆ. ಎಲ್ಲಿ ಮಾಡಿರೋದು, ಎಲ್ಲಿಗೂ ಹೋಯ್ತು ಹಂಗಾರೆ? ಆ ಮಣ್ಣು ಮಾಡಿದಕ್ಕೆ 500 ರೂಪಾಯಿ ಪಂಚಾಯತ್ ಕೊಟ್ಟಿದ್ದಾರೆ. ಹಂಗಾರೆ ಇವನಿಗೆಲ್ಲ ಗೊತ್ತಾಗೋಲ್ಲ, ಸ್ವಲ್ಪ ನಾಲೆಜ್ ಇದೆ ಇವನಿಗೆ. ಹೌದು, ಆಲೋಚನೆ ಮಾಡ್ಬೇಕು ತಾನೆ. ಏನೋ ಸಿಕ್ಕಿದಕ್ಕೆ ಹಾಕೋದಲ್ಲ ಅಂದ್ರೆ ಜನರು ಎಲ್ಲರೂ ನಾವೇನೋ ಅವಂತ ಗಲೀಜು ತಿಂದು ಕೂತಿಲ್ಲ ನಾವು. ಅದು ಮೊದಲು ಅರ್ಥ ಮಾಡ್ಕೊಳ್ಳಿ ಇವರಲ್ಲ. ನಾವು ಒಂದು ಹಂತಕ್ಕೆ ನಾವು ನಿಂತಿದ್ದೀವಿ, ಬೇಡ ಬೇಡ ಅಂತ. ಈ ಕಚ್ಚಡ ನನ್ನ ಮಕ್ಕಳು ಹೇಳ್ತೀನಿ ನಾನು. ನಾನು ಮೊದಲಾಗಿ ಇದು ಇಳಿದ್ರೆ ನಾನು ಫೇಸ್ಬುಕ್ 2016ರಿಂದ ನಾನು ಏನೆಲ್ಲ ಸಮಾಜ ಕಾರ್ಯಗಳನ್ನು ಮಾಡಿದೆ ಅದನ್ನು ಡಿಲೀಟ್ ಮಾಡಿಬಿಟ್ರು ಒಂದು ಕಡೆಯಿಂದ. ತಮ್ಮ ಎಲ್ಲ ಅಕೌಂಟ್ಗಳನ್ನು ಹೌದು, ಅಲ್ಲಿಂದ ಬಿಟ್ಟುಬಿಟ್ಟ ಸಾಯಿದೆ ಅಂತ. ಇನ್ನು ಇವ್ರನ್ನ ಬಿಡಲ್ಲ ಅಂತಲೇ ಹೇಳಿದೆ ನಾನು. ಅಲ್ಲಿಂದ ಬಂದ ತಿರುಗಿ ನಮ್ಮ ಅಮ್ಮ ಬೆಳ್ತಂಗಾಳಿಯಲ್ಲಿ ತಾಲೂಕಲ್ಲಿ ವೇಷಾವಟಿಗೆ ಮಾಡ್ತಾಯಿದ್ರು. ನಾನು ಸೂಳೆ ಮಗ ಅಂತ. ಹೌದು ಕಣೋ, ನಾನು ಸೂಳೆ ಮಗನೇ. ಇವತ್ತು ಸೂಳೆ ಮಗನೇ, ಗೊದ್ದಜ್ಜೆ ಅಂತೆ, ಹೌದು, ಎಲ್ಲ ಹೌದು, ಅವನೇ ಇವತ್ತು ಕೆಲಸ ಮಾಡ್ತಾ ಇರೋದು. ಆದ್ರೆ ಒಂದು ಮಾತ್ರ ಹೇಳ್ತೀನಿ ನೋಡಿ, ನಿನ್ನೆ ದೂರು ಕೊಟ್ಟಿರೋದಕ್ಕೂ ಅದಕ್ಕೂ ಸಂಬಂಧ ಬೆಳೆಸಬೇಡಿ. ಹೋರಾಟ ಬೇರೆ, ನಿನ್ನೆ ನಾನು ದೂರು ಕೊಟ್ಟಿರೋದು ಬೇರೆ. ಅದಕ್ಕೂ ಇದಕ್ಕೂ ನಾನು ಇವಾಗ ಈ ಮಾತು ಯಾವುದೇ ಸಂಬಂಧ ಇಲ್ಲ. ನಾನು ಪ್ರತ್ಯೇಕ ನಿಮ್ಮನ್ನು ಮಾತಾಡಿಸಿದ ಅದಕ್ಕೆ, ಯಾಕಂದ್ರೆ ನಿನ್ನೆ ನಿಮ್ಮ ಒಂದು ಪ್ರಯತ್ನಕ್ಕೂ ಈ ಒಂದು ದೂರದಾರಿ ಹೋರಾಟಗಾರ ಯಾವುದೇ ಸಂಬಂಧ ಇಲ್ಲ. ಯಾರಿಗೂ ವಿಚಾರದ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ. ನಂದು ಹೋರಾಟ ಬೇರೆ, ಇದು ಬೇರೆ. ಹೌದು, ಅದೇ ಈ ಸಮೀರ್ MD ಅವರ ವಿಡಿಯೋ ಬಂದಾಗಲೂ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಅಂದ್ರೆ ಸೌಜನ್ಯ ಹೋರಾಟಗಾರರು ಆತನನ್ನ ಪುಷ್ ಮಾಡಿ ಒಂದು ವಿಡಿಯೋ ಮಾಡಿಸಿದ್ದಾರೆ. ಅಲ್ಲ, ಸಮೀರ್ನ ಯೋಗ್ಯತೆ ಇವರಿಗೆ ಆಗಿಲ್ವಲ್ಲ ಸ್ವಾಮಿ, ಹೇಳ್ತಾ ಇದಾರಲ್ಲ. ಸಮೀರ್ನ ಯೋಗ್ಯತೆ 7ವರೆಗಿದೆಯಾ? ಅಲ್ಲಿ ಚಪ್ಪಲಿ ಧೂಳಿನ ಸಮಾನ ಇವರಲ್ಲ. ಈ ವಿರೋಧ ವ್ಯಕ್ತಪಡಿಸುವವರು ಧೂಳಿನ ಸಮಾನ ಅಂತ ಹೇಳ್ಬೋದು. ಅವರ ವಿಷಯಕ್ಕೆಲ್ಲ ಮುಸ್ಲಿಂ ಇರಬೇಕಲ್ಲ. ಅವರಿಗೆ ಮಂತ್ರಿ ಆಗುವಾಗ, MLA ಆಗುವಾಗ ಮಸೀದಿ ಹೋಗಿ ಟೊಪ್ಪಿ ಹಾಕ್ಬೋದು, ಬೇರೆ ಯಾರು ಹಾಕ್ಬಾರ್ದು, ಬೇರೆ ಯಾರು ಮನೆಗೆ ಹೋಗಬಾರ್ದು. ಸ್ವಾಮಿ, ಇಲ್ಲಿ ಸತ್ತಿರೋದು ಹಿಂದೂ ಭಕ್ತರು, ಹಿಂದೂ ಜನರು ಸತ್ತಿರೋದು. ಯಾರು ಮುಸ್ಲಿಂ ಸಾಯ್ಬೇಕಿತ್ತ? ಇಲ್ಲಿ ಇದು ಆಗ್ಬೇಕಿತ್ತರೆ? ಅದೇ ಅವರು ಇಲ್ಲಿ ಅನ್ಯಾಯ ಆಗಿರೋದು ಹಿಂದೂಗಳಿಗೆ, ಮುಸ್ಲಿಮರಿಗೆ ಏನು ತಲೆ ಬಿಸಿ ಅಂತ ಕೇಳ್ತಾ ಇರೋದು. ಹಂಗೆ ಮುಸ್ಲಿಮರು ಕೇಳಬಾರ? ಮನುಷ್ಯರಲ್ವಾ, ಪ್ರಜೆ ಅಲ್ವಾ ಅವರು? ಮತ್ತೆ ಮುಸ್ಲಿಮರಿಗೆ ಇವ್ರು ಹೋಗ್ತಾ ಇರ್ತಾರಲ್ಲ, ಅದಕ್ಕೆ ಹೋಗ್ಬೇಕು? ಅವ್ರು ಕೇಳಬಾರ್ದು. ಎಲ್ಲ ಇವರದೇ ದೇಶ ಅಂದರೆ ಇವರದೇ ಆಗೋಯ್ತಾ ಎಲ್ಲ. ಅಂದರೆ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದು ಅಂದರೆ ಎಲ್ಲರೂ ಒಂದಾಗಿ ಸೇರಿದ ನಂತರ. ಆದರೆ ಇದು ಮುಸ್ಲಿಮರು ಇನ್ವಾಲ್ವ್ ಆದರೆ ಇನ್ನಷ್ಟು ಆ ಒಂದು ವಿಚಾರದಲ್ಲಿ ಪ್ರಭಾವ ಹೆಚ್ಚಾಗುತ್ತೆ ಅನ್ನೋದು ಅವರ ಒಂದು ಉದ್ದೇಶ ಇರ್ಬೋದು. ಏನೇ ಇರಲಿ, ನಿನ್ನೆ ರಾಕೇಶ್ ಶೆಟ್ಟಿ ಅವರು ಧರ್ಮಸ್ಥಳಕ್ಕೆ ಬಂದಿದ್ದರು. ನೋಡಿ, ಈ ರಾಜಕೀಯವರು ಒಂದು ಅಷ್ಟಮಂಗಳಿಟ್ಟು ನೋಡಲಿ, ನನ್ನ ಕುಟುಂಬದ ಯಾರಾದರೂ ಹೋಗಿ ಧರ್ಮಸ್ಥಳದಲ್ಲಿ ಹೋಗಿ ಮಿಸ್ ಆಗಿದ್ದಾರಾ ಅಂತ ಒಂದು ನೋಡಲಿ. ಇನ್ನು ಅದು ನೋಡಿಬಿಟ್ಟು ಬರಲಿ, ಇರ್ಬೋದು. ಅವ್ರ ಕುಟುಂಬದವರು ಇರ್ಬೋದು. ಅದು ಸ್ವಲ್ಪ ಹುಡುಕಿ ಅಂತ ಹೇಳ್ತೀನಿ. ಏನೇ ರಾಕೇಶ್ ಶೆಟ್ಟಿ ಧರ್ಮಸ್ಥಳಕ್ಕೆ ಬಂದಿದ್ದರು. ಅಲ್ಲಿ ಕೆಲವೊಂದು ಭಕ್ತಾದಿಗಳನ್ನು ಮಾತಾಡಿಸಿ ಕೆಲವೊಂದು ಏನು ವೇದವಾಕ್ಯಗಳನ್ನು ಹೇಳಿಸ್ತಾ ಇದ್ರು. ಮಾತ್ರ ಅಲ್ಲ, ಕೆಲವೊಂದು ಮುಸ್ಲಿಂ ಬಾಂಧವರನ್ನು ಕೂಡ ಕರೆಸಿ, ನಾವು ಇದು ಕರೆಸಿದಲ್ಲ, ನಮ್ಮ ಈ ಒಂದು ಮಾಧ್ಯಮ ಇಲ್ಲಿ ಬಂದಾಗ ಅವರಾಗೇ ಬಂದು ನಮ್ಮನ್ನು ಮಾತಾಡಿಸ್ಕೊಂಡ್ರು ಅಂತ ಹೇಳ್ತಾ ಇದ್ರು. ಸರ್, ಅವನ ಯೋಗ್ಯತೆ ಜನರಿಗೆ ಗೊತ್ತು. ಏನಕ್ಕೆ ಮಾತಾಡಬೇಕು ಸರ್? ಯೋಗ್ಯತೆ ಕಟ್ಟವನದು ಏನಕ್ಕೆ ಗಲೀಜಿಗೆ ಏನಕ್ಕೆ ಸರ್ ಕೈ ಹಾಕಬೇಕು ನಾವು? ಅಂಥ ಯೋಗ್ಯತೆ ಕಟ್ಟವ ಏನೋ ಅತ್ಯಾಚಾರಿ ಅಂತ ನಾನು ಹೇಳಿದೆ ಅಂತ ಅದು ಸರಿಯಾಗಿ ಅವನು ಕೊಟ್ಟರೆ ಅವ ಹೇಳಲ್ಲ. ನಾನು ಇವಾಗ ಹೇಳ್ತೀನಿ, ಅದು ಏನಂತ ಹೇಳಲ್ಲ ನಾನು. ಅತ್ಯಾಚಾರಿ ಅಂತ ಹೇಳ್ತಾ ಇದ್ದಾನಲ್ಲ, ಅವನೇ ದೊಡ್ಡ ಅತ್ಯಾಚಾರಿ. ಹೆಣ್ಣು ಮಕ್ಕಳ ಏಟದಿಂದ ಅವನೇ. ಮತ್ತೆ ನನಗೆ ಹೇಳಿಕೆ ಬರ್ತಾ ಅವನ ಯೋಗ್ಯತೆಗೆ ನಾವು ಹೇಳ್ಬೇಕಾಗಿಲ್ಲ. ಸಾಮಾಜಿಕ ಅವನಂತ ಒಳಸಲ್ಲ ನಾನು. ಅವ ಹೇಳಿದಾಗ ಉತ್ತರ ಕೊಡ್ಲಿಕ್ಕೆ ಇರೋವನಲ್ಲ ನಾನು ಎಷ್ಟು ಬೇಕೋ ಅಷ್ಟು ಕೆಲಸ ನಾನು ಮಾಡ್ತಾ ಇದ್ದೀನಿ. ಇನ್ನು ಮೊನ್ನೆ ಇನ್ನೊಬ್ಬ ಬಂದ ಅಲ್ಲ, ಪುತ್ತೂರಿಗೆ ಬಂದು ಕಾಲೇಜ್ ನ್ಯೂಸಲ್ಲಿ ಕೂತು ಹೇಳ್ತಾ ಇದ್ದಲ್ಲ, ಇದು ಜಯಂತಿ ಟಿ ಅಂತ ಗಿಳಿಯಾರು. ಅವ ಮೊದಲನೇದಾಗಿ ಹೇಳಿ, ರೇಖಾ ಅಂತ ಹುಡುಗಿದ್ಲು. ಆ ಹುಡುಗಿನಾಗೆ ಫೋನ್ ಮಾಡಿದಾಳೆ. ಅವಳು ದೂರವಾಣಿ ಸಂಖ್ಯೆ ಇವಾಗ ನನ್ನ ಹತ್ರ ಇದೆ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಮದುವೆ ಆಗ್ತೀನಿ ಅನ್ನೋ ವಂಚನೆ ಮಾಡಿರೋದು. ನನ್ನ ಪ್ರಕಾರ ಧರ್ಮಸ್ಥಳಕ್ಕೆ ಕರ್ಕೊಂಡು ಅವನ ಅತ್ಯಾಚಾರ ಮಾಡಿ ಎಲ್ಲ ಕೊಲೆ ಮಾಡಿ ಹಾಕಿರ್ಬೋದು. ಅದಕ್ಕೆ ಇಷ್ಟು ಅಲ್ಲಿ ಸಪೋರ್ಟ್ ಮಾಡ್ತಾ ಇರೋದು. ಅವು ಅದನ್ನು ಹೇಳಲಿ, ಆ ಹುಡುಗಿ ಎಲ್ಲಿದ್ದಾಳಂತ ಹೇಳಲಿ, ಅದನ್ನು ಇಟ್ಕೊಂಡು ಬನ್ನಿ. ಆಯಿತು, ನಾವು ಬಂದು ನಮ್ಮ ತೋರಿಸ ಇದು ಹುಡುಗಿ, ಅವಳಷ್ಟಕ್ಕೆ ಇದ್ದಲ್ಲಿ ನಾನು ಅಷ್ಟು ಕೊಡಿಲ್ಲಾರೆ, ಇಲ್ಲ ಅವ್ರ ಮನೆ ಅಡ್ರೆಸ್ ಕಳಿಸ್ಕೊಡ್ಲಿ ಎಲ್ಲಿ ಅಂತ. ಅದು ಬೇಕು. ಆ ಹುಡುಗಿ ಎಲ್ಲಿದ್ದಲ್ಲ ಬೇಕೇ ಬೇಕು. ನಮಗೆ ಮೊಬೈಲೇ ಸಿಗ್ತಾ ಇಲ್ಲ, ನಮಗೆ ಕರೆ ಮಾಡಿ ಹೇಳಿರೋದು ಈ ಥರ ಕೆಲಸ ಮಾಡಿದಾನಂತ. ಹೌದಲ್ವ ಅಂತ ಪಬ್ಲಿಕ್ ಮುಂದೆ ಹೇಳಲಿ. ಆ ನಂತರ ಗಾಂಧಿ ಆಗಲಿ ಅವನ ಯೋಗ್ಯತೆಗೆ. ನನ್ನ ಸುದ್ದಿ ಎತ್ತಿದ್ದಾರೆ. ಆ ಕಚರ ನನ್ನ ಮಗ ಪದ್ಮಲತಾ ಸುದ್ದಿ ಎತ್ತಿದ್ದಾನೆ. ಯಾವನೋ ವಸಂತ ಅಂತ ಯಾವನೋ ಬಂದು ಜೀಪಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದೆ ಅಂತೇಳಿ ಕಚರ ನನ್ನ ಮಗ ಹೇಳ್ತೀನಿ. ಪದ್ಮಲತಾ ಸುದ್ದಿ ಬಂದು ನೀವು ಗ್ರಾಚಾರ ಬಿಡಿಸ್ತೀನಿ. ನುಗ್ಗಿ ಹೊಡಿಯೋದಲ್ಲ, ಮನೆಗೆ ನುಗ್ಗಿ ಹೊಡಿತೀನಿ ನಾನು. ಹೊಡಿಯೋದು ಮಾತ್ರ ಅಲ್ಲ, ಅದು ಏನು ಮಾಡ್ತೀನಿ ನನಗೂ ಗೊತ್ತಿರಲ್ಲ. ಅಲ್ಕಟ್ ನಾಯಿ. ನಾನು ಪದ್ಮಲತಾ ಸುದ್ದಿ ಬರ್ತದ ಅವನ ಜನ್ಮಕ್ಕೆ.
ಅವತ್ತು ಹೇಳಿದ್ದೀನಿ ಕಾಲ ನ್ಯೂಸಲ್ಲಿ ನನ್ನ ಸುದ್ದಿಯ ಜಾಗೃತ. ಆಮೇಲೆ ಸುವರ್ಣ ನ್ಯೂಸ್ಗೆ ಹೋಗಿ ಕೂತು ನನ್ನ ಸುದ್ದಿ ಎತ್ತಿಲ್ಲ, ನನ್ನ ಹೆಸರೇ ಎತ್ತಿಲ್ಲ. ಬೈದೆ ಅವನಿಗೆಲ್ಲ. ಅವ್ನು ನೋಡಿದಾನ ಪದ್ಮನಾಭ ಯಾರು ಕೊಲೆ ಮಾಡಿರೋದಂತ? ನೋಡಿದ ಅವನ ಯೋಗ್ಯತೆಗೆ? ಆ ಥರ ಬೇಕಾದ್ರೆ ಅವನ ಕುಟುಂಬವ್ರು ಯಾರು ಇದ್ದರೆ ಕಳಿಸ್ಕೊಡ್ಲಿ ಅವರಿಗೆ. ನನ್ನ ಕುಟುಂಬವ್ರ ಸುದ್ದಿಗೆ ಬರುವ ಸುದ್ದಿ ಬಂದರೆ ಅದು ಯಾವನಾದರೂ ಸರಿ ಗ್ರಾಚಾರ ಬಿಡಿಸ್ತೀನಿ. ನಾನೇನೋ ಇದರಲ್ಲಿ ಹೆಸರು ಮಾಡಿಸ್ಲಿಕ್ಕೆ ದುಡ್ಡು ಮಾಡಲಿಕ್ಕೆ ಬಂದವನಲ್ಲ. ಈ ಹಿಂದೆನೂ ಹೇಳಿದ್ದೀನಿ, ಈವಾಗಲೂ ಹೇಳ್ತೀನಿ. ಅದು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಇಲ್ಲ ಗ್ರಾಚಾರ ನಾನು ಬಿಡಿಸ್ತೀನಿ. ಕಾನೂನಿಗೆ ಎಲ್ಲೋರಿಗೆ ತಲೆಬಾಗ ಅಲ್ಲೋರಿಗೆ ತಲೆಬಾಗ್ತೀನಿ ನಾನು. ಇವಾಗ ಆ ರೀತಿಯಲ್ಲಿ ತಲೆಬಾಗಿ ನನ್ನ ಕೆಲಸಗಾರ ಮಾಡೋದು. ಅದು ತಪ್ಪಿಸಿದ್ರೆ ಗ್ರಾಚಾರ ಬಿಡಿಸ್ತೀನಿ. ಅದು ಆಮೇಲೆ ಗೊತ್ತಾಗ್ತದೆ ಅದು ಏನಂತ, ಅಲ್ಲವ್ರಿಗೆ ಗೊತ್ತಾಗಬೇಡ. ಸೊ ಈ ಒಂದು ಪ್ರಕರಣದ ಬಗ್ಗೆ ನಾವು ಆ ಒಂದು ವಿಚಾರವನ್ನು ಇಟ್ಟು ನಾವು ಸೌಜನ್ಯ ವಿಚಾರಕ್ಕೆ ಬರೋಣ. ಸೌಜನ್ಯ ವಿಚಾರದಲ್ಲಿ ತನಿಖೆಗಳು ಯಾವುದು ಮುಂದೆ ಸಾಗ್ತಾ ಇಲ್ಲ. ಈ ಒಂದು SIT ತನಿಖೆಗೆ ಆ ಒಂದು ಆದೇಶ ಹೊರಡಿಸುವಾಗ ಅದು ಮುಖ್ಯಮಂತ್ರಿಯವರ ಒಂದು ಆದೇಶ ಇತ್ತು. ಅಂದರೆ ಇದುವರೆಗೆ ನಡೆದಂತಹ ಪ್ರಕರಣಗಳು ಸೇರಿದಂತೆ ಇನ್ನೂ ಬರುವಂತಹ ಪ್ರಕರಣಗಳು ಎಲ್ಲವೂ ಈ ಒಂದು SIT ತಂಡವೇ ಏನು ಮಾಡಲಿಕ್ಕಿದೆ, ಆ ಒಂದು ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕಿದೆ. ಸೊ ಸೌಜನ್ಯ ಪ್ರಕರಣ ಕೂಡ ಇದರಲ್ಲಿ ಆಗುತ್ತಾ ಅನ್ನೋದು. ಸೌಜನ್ಯ ಪ್ರಕರಣ ಇದರಲ್ಲಿ ಬರಲ್ಲ. ಯಾಕಂದರೆ ಹೇಳಿದ್ರೆ ಅದು ಒಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ವಿಚಾರ ಆದರೂ ನ್ಯಾಯಾಲಯದಿಂದ ಒಂದೊಂದು ಹಂತಕ್ಕೆ ಹೋಗ್ತಾ ಇದೆ. ಅದಕ್ಕೆ 100% ತಗೊಳ್ಳಿಕ್ಕೂ ಆಗಲ್ಲ. ನ್ಯಾಯಾಲಯಕ್ಕಿಂತ ದೊಡ್ಡ SIT ಯಾವುದೂ ಇಲ್ಲ. ಹೌದು. ಆವಾಗ ಇದಕ್ಕೆ ಬರುವ ಯಾವುದೇ ಚಾನ್ಸ್ ಇಲ್ಲ. ಏನಾದರೂ ಇದಕ್ಕೇನೋ ಲಿಂಕಾಗಿ ಏನಾದರೂ ಸಿಕ್ಕಿದರೆ ಬರ್ಬೋದು, ಇಲ್ಲಾಂದರೆ ಇದಕ್ಕೆ ಮ್ಯಾಚ್ ಮಾಡಲಿಕ್ಕೆ ಆಗಲ್ಲ. ಓಕೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ದಂತಹ ಒಂದು ನಿಮ್ಮ ಮೇಲೆ ಆರೋಪ ಅಂದರೆ ನಿಮ್ಮ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಕೇಳ್ತಾ ಇದ್ದಂಥ ಆರೋಪ, ಯಾರಿಗೂ ಕೆಲಸ ಇಲ್ಲ, ಎಲ್ಲರೂ ಈ ಒಂದು ಸೌಜನ್ಯ ಹೋರಾಟದಿಂದಲೇ ಹುಟ್ಟ ತುಂಬಿಸ್ತಾ ಇದ್ದಾರೆ, ಯಾರಿಗೂ ಆ ಒಂದು ಫಂಡ್ ರೈಸ್ ಆಗ್ತಾ ಇದೆ. ಸೊ ಇವೆಲ್ಲವೂ ಹೊರಗಡೆಯಿಂದ ಬರ್ತಾ ಇದ್ದಂತಹ ಅಮೌಂಟು ಜಿಹಾದಿಗಳಿಂದ ಬರ್ತಾ ಇದೆ, ಆಮೇಲೆ ಗಲ್ಫ್ಗಳಿಂದ ಅಮೌಂಟ್ ಬರ್ತಾ ಇದೆ. ಇವೆಲ್ಲದರಿಂದಾಗಿ ಹೊಟ್ಟೆ ತುಂಬಿಸಿಕೊಂಡು ಧರ್ಮಸ್ಥಳದ ವಿರುದ್ಧ ಧರ್ಮ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಕೇಳುವಂಥ ವಿಚಾರ ಬಂತು. ಕೇಳಲಿಕ್ಕೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಅದು ಒಂದು ವಿಚಾರ. ನನ್ನ ಮಕ್ಕಳು ಬೇರೆ ಯಾವುದೂ ಸಿಗಲಿಲ್ಲಲ್ಲ ಹುಡುಕಲಿಕ್ಕೆ, ಈ ನಾಯಿಗೇಡಲ್ಲ. ಅಂದರೆ ಈ ಒಂದು ವಿಚಾರ ಯಾವ ರೀತಿಯಲ್ಲೆಲ್ಲ ಟರ್ನ್ ಓವರ್ ಆಗ್ತಾ ಇದೆ, ಹೋಗಿ ಎಲ್ಲಿಗೆ ತಲುಪ್ತಾ ಇದೆ. ಒಂದು ಹೇಳ್ತಾ ಇರೋದು ಯಾರು, ರಾಕೇಶ್ ಶೆಟ್ಟಿ. ಅವ ಯಾರನ್ನೋ ಡೀಲ್ ಮಾಡಿ ದುಡ್ಡು ಮಾಡುವಂಗೆ ನಾನು ದುಡ್ಡು ಮಾಡಲಿಕ್ಕೆ ಹೋಗಿಲ್ಲ. ಇವತ್ತಿಂದಲೂ ಜಯಂತ್ ರೆಡ್ಡಿ ನಿಯತ್ತಾಗೇ ಇದ್ದೇನೆ. ತಮ್ಮ ಕೆಲಸ ಏನು? ನನ್ನ ಕೆಲಸ ನಾನು ಯಾವುದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹೌದಾ? ನಾನು ಇಂಟೀರಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಆ ಕೆಲಸದಲ್ಲಿ ನನ್ನ ಬದುಕು ನಾನು ಸಾಕ್ತಾ ಇದ್ದೀನಿ. ಇವನ ಥರ ದೇಶದ ಒಳಗೆ ಓಡಾಡಬೇಕಾದ್ರೆ ಗನ್ಮ್ಯಾನ್ ಬೇಕು, 4 ಜನ ಮುಂದೆ ಹಿಂದೆ, ಅದು ನನಗೆ ಬೇಕಂತಿಲ್ಲ. ನಾನು ಏನು ಇಂಡಿಯಾದ ಕಾನೂನು, ಆ ಕಾನೂನು ಚೌಕಲ ನಿಯತ್ತಾಗಿ ದುಡಿತಾ ಇದ್ದೀನಿ. ಗೊತ್ತಾಯ್ತಲ್ಲ, ನನಗೆ ಅದು ಸಾಕು, ಅದು ನೆಮ್ಮದಿ. ಅದೇ ಇವತ್ತು ಸಮಾಜದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ. ಅಂದರೆ ಸೌಜನ್ಯ ಹೋರಾಟಗಾರರು ಯಾಕೆ ಇಷ್ಟೊಂದು ನಿಷ್ಪಕ್ಷಪಾತವಾಗಿ ದುಡಿತಾ ಇದ್ದಾರೆ, ಆದರೂ ಸೌಜನ್ಯ ಹೋರಾಟದಲ್ಲಿ ದಿನಂಪ್ರತಿ ವೇದಿಕೆಯಲ್ಲಿ ಆ ಕಡೆ ಈ ಕಡೆ ಎಲ್ಲಿಂದ ಖರ್ಚು ಬರುತ್ತೆ, ಯಾರು ಫಂಡ್ ರೈಸ್ ಮಾಡ್ತಾರೆ ಅಂತ ಪ್ರಶ್ನೆಗಳು ಬರ್ತಾ ಇತ್ತು. ಸೊ ಸ್ವತಃ ನೀವೇ ಆ ಒಂದು ಪ್ರಶ್ನೆಗೆ ಉತ್ತರಿಸಿದ್ದಕ್ಕೆ ಒಳ್ಳೆಯದು. ಈ ಒಂದು ಸಮಾಜ ಕೂಡ ಕೇಳ್ತಾ ಇದೆ, ಒಂದು ವೀಕ್ಷಕರು ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಇನ್ನೂ ಹೇಳ್ತೀನಿ ನಾನು, ನನಗೆ ದುಡ್ಡು ಮಾಡಬೇಕಾದ್ರೆ ಹಲವು ದಾರಿ ಇತ್ತು. ಕೋಟಿಗೆ ಮಾಡ್ಬೋದಿತ್ತು. ದೊಡ್ಡ ದೊಡ್ಡ ಕಾರಲ್ಲಿ ಅವನಿಗಿಂತ ಜಾಸ್ತಿ ಕಾರಲ್ಲಿ ಬಂದು ನಿಂತು ಇಳಿದು ದೊಡ್ಡ ಶೋ ಮಾಡಿ ಹೋಗೋಯ್ತು. ಅಂಥ ಕೆಲಸ ನಾನು ಕಚ್ಚರ ಕೆಲಸ ಮಾಡಲಿಕ್ಕೆ ಹೋಗಿಲ್ಲ, ಮಾಡೋದೂ ಇಲ್ಲ. ಅಂಥ ಡೀಲು ಎಷ್ಟು ಬೇಕಾದ್ರೂ ಬಂದು RTI ಕಾರ್ಯಕರ್ತ ಅಂದರೆ ಇವತ್ತು ಬಿಸಿನೆಸ್ ಆಗಿ ಹೋಗಿದೆ. ಆಗಬಾರ್ದು ಎಂಬ ಉದ್ದೇಶ ನನ್ನದಿರೋದು. ಅದರಲ್ಲಿ ಆ ಒಂದು ತಂಡದಲ್ಲಿ ಆ ಒಂದು ಕೆಲಸಗಾರ ನನ್ನ ಮನಸ್ಸಿಗೆ ತೃಪ್ತಿ ಆಗುವ ರೀತಿಯಲ್ಲಿ ನಾನು ಹಿಂದಿನ ತನಕ ಮಾಡಿದ್ದೀನಿ ಅಂತ ಧೈರ್ಯವಾಗಿ ನಾನು ಹೇಳ್ತೀನಿ. ಅಂದರೆ ಈ ಒಂದು ವಿಡಿಯೋದಲ್ಲಿ ನೋಡಿ, ಯಾವುದೇ ವಿಚಾರಗಳನ್ನು ಕಟ್ ಮಾಡದೆ ನಾವು ಪ್ರಸಾರ ಮಾಡ್ತೀವಿ. ಯಾಕಂತಂದರೆ ನಾವು ಮಾಧ್ಯಮಗಳ ಥರ ಅಲ್ಲ. ಸೌಜನ್ಯ ಹೋರಾಟದಿಂದ ಹಿಡಿದು ನಾವು ಇದುವರೆಗೆ ಮಾಡಿದಂತಹ ಎಲ್ಲ ಪ್ರಕ್ರಿಯೆಗಳು ಯಾವುದೇ ವಿಚಾರವನ್ನು ಮುಚ್ಚುಮರೆ ಮಾಡಿಲ್ಲ. ಅದು ಸೌಜನ್ಯ ಹೋರಾಟಗಾರರು ಅದೇ ರೀತಿಯಲ್ಲಿ ಇದ್ದಾರೆ ಅಂತ ನಾವು ಅಂದ್ಕೋತೀವಿ. ಸೊ ಆದ್ದರಿಂದಾಗಿ ನಾವು ಏನು ಈ ಒಂದು ಸಂದರ್ಶನವನ್ನು ಮಾಡಿದ್ದೇವೆ, ಆರಂಭದಿಂದ ಹಿಡಿದು ಕೊನೆಯವರೆಗೆ ಯಾವುದೇ ಪಾರ್ಟ್ಸ್ಗಳನ್ನು ಕಟ್ ಮಾಡದೆ ಜನರ ಮುಂದೆ ತಗೊಂಡು ಹೋಗ್ತೀವಿ. ಯಾವುದು ನಮ್ಮ ನಡೆಯುವಂತಹ ಈ ಒಂದು ಸಂಭಾಷಣೆಗಳು ಅತ್ಯಂತ ಪಾರದರ್ಶಕವಾಗಿರಲಿಕ್ಕೆ ಈ ಒಂದು ವಿಚಾರವನ್ನು ನಾವು ನಿಮ್ಮ ಮುಂದೆ ಪರ್ಮಿಷನ್ನ ಕೂಡ ಕೇಳ್ತಾ ಇದ್ದೇನೆ. ಯಾಕಂದರೆ ಯಾವುದೇ ವಿಚಾರಗಳನ್ನು ಕಟ್ ಮಾಡಿ, ಅಂದರೆ ಜನರಿಗೆ ಈ ಒಂದು ವಿಚಾರದಲ್ಲಿ ವಿಶ್ವಾಸ ಬರಬೇಕು. ಅಂದರೆ ಇವಾಗ ವಿಚಾರ ಬರ್ತಾ ಇರೋದು ಅಂದರೆ ತನಿಖೆಯ ತಂಡದಲ್ಲಿ ಲೋಪ ಆಗ್ತಾ ಇದೆ, ಇದನ್ನು ನಮಗೆ ತನಿಖೆಯ ತಂಡದಲ್ಲಿ ವಿಶ್ವಾಸ ಇಲ್ಲ ಎನ್ನುವಂಥ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದೆ. ಹಾಗಾದರೆ ನೀವು ವಿಶ್ವಾಸನೇ ಯಾರನ್ನು ತಗೊಳ್ಳೋದಿಲ್ವ, SIT ತಂಡವನ್ನು ತಗೊಳ್ಳೋದಿಲ್ವ ಅಂತ ವಿಚಾರಗಳು ಕೂಡ ಬರ್ತಾಯಿತ್ತು, ನಿನ್ನೆ ಮಾಧ್ಯಮಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. ಸೊ ಇವೆಲ್ಲವನ್ನು ಜನರಿಗೆ ನಾವು ಯಾವ ರೀತಿಯಲ್ಲಿ ಅಂದರೆ ಸ್ಪಷ್ಟವಾಗಿ ತಿಳಿಸಬೇಕು, ಎಲ್ಲಿಂದ ಆಗ್ತಾ ಇದೆ, ಏನಾಗ್ತಾ ಇದೆ ಎಲ್ಲವನ್ನು. ಸೊ ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಎನ್ನುವಂಥದ್ದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಏನು ಸತ್ಯ ಇದೆ ಅದನ್ನು ಹೇಳ್ತಾರೆ. ನಾವು ಇವತ್ತೊಂದು ವಿಚಾರ, ನಾಳೆ ಒಂದು ವಿಚಾರ ಅಂತ ಆಗಿದ್ದರೆ, ನೀವು ಹಲವು ಮಾಧ್ಯಮಗಳಲ್ಲಿ ಮಾತಾಡಿದ್ದೀರಾ, ಅವತ್ತಿನಿಂದ ಒಂದೇ ವಿಚಾರವನ್ನು ಮಾತಾಡ್ತಾ ಇದ್ದೀರಾ. ಓಕೆ,
ಇದರಲ್ಲಿ ಯಾವುದೇ ಸುಳ್ಳಾರೋಪ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಅಲ್ಲ, ನಾವು ಮಾಧ್ಯಮಗಳು ಮಾಡೋ ಥರ ಅಲ್ಲ. ನಮ್ಮ ಲೈವ್ಗಳನ್ನು ನೀವು ವೀಕ್ಷಣೆ ಮಾಡಿರ್ಬೋದು. ಬೆಳಿಗ್ಗೆ 8:30 9 ಗಂಟೆಯಿಂದ ಸ್ಟಾರ್ಟ್ ಆದರೆ ಸಾಯಂಕಾಲ 5 ಗಂಟೆವರೆಗೆ ಏನೆಲ್ಲ ನಡೆಯುತ್ತೆ, ಯಾವುದು ಕಟ್ಟಿಂಗ್ ಇಲ್ಲ, ಅದು ಲೈವ್ ಆಗಿ ಹೋಗುತ್ತೆ. ಅದರಿಂದ ನಾವು ಇನ್ಕಮನ್ನು ಇದು ನಿರೀಕ್ಷೆ ಮಾಡಿ ಎಲ್ಲ ಮಾಡ್ಕೊಳ್ಳೋದು. ಸೊ ಅದರಿಂದಾಗಿ ಯಾವುದು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ವಿ. ಅದಕ್ಕೋಸ್ಕರ ವೀಕ್ಷಕರು ನಾವು ಮಾಡುವಂತಹ ಲೈವ್ಗೆ ಸಾವಿರಾರು ಮಂದಿ ಬಂದರೆ, ಇನ್ನು ಮಾಧ್ಯಮಗಳು ಮಾಡುವಂಥ ಲೈವ್ಗೆ 200-300ರಷ್ಟು ವೀಕ್ಷಕರೇ ಇರ್ತಾರೆ. ಇವೆಲ್ಲವೂ ಇದಕ್ಕೆ ಒಂದು ಪಾರದರ್ಶಕತೆ ನಾವು ತೋರಿಸ್ತಾ ಇರೋದಕ್ಕೆ ಈ ಒಂದು ಕಾರಣಗಳಾಗ್ತಾ ಇದೆ. ಸೊ ಈ ಒಂದು ಪ್ರಕರಣದಲ್ಲಿ ಇನ್ನೂ ಏನಾದರೂ ನಿಮಗೆ ಇಲ್ಲ, ಇನ್ನು ನಾವು ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಪುಸ್ತಕದಲ್ಲಿ ಬರೆದು ಇಟ್ಟು ನೋಡಿ ಯಾವುದನ್ನು ನಾನು ಯಾರಿಗೂ ಇಲ್ಲ ನೀವು ಬರುವಾಗ ನೀವು ಏನು ಪ್ರಶ್ನೆ ಕೇಳಿಲ್ಲ, ಯಾವ್ದು ಬೇಕಾದ್ರೆ ಯಾವ ಟೈಮಲ್ಲಿ ಕೇಳಿ, ಯಾವ ಟೈಮಲ್ಲಿ ಯಾರು ಕೇಳಿದ್ರು ನಾನು ತಯಾರಾಗಿದ್ದೀನಿ. ಅಂದರೆ ಮಲಯಾಳದಿಂದ ನಾನಾಗಿ ಎಲ್ಲವನ್ನು ತಿಳಿದು ಇನ್ನೊಬ್ಬ ಪುಸ್ತಕವನ್ನು ಓದಿ ಮಾಡ್ರು. ಅದೊಂದು ಸ್ಕ್ರಿಪ್ಟ್ ಅನ್ನು ಓದಿ ಹೇಳೋರು ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅದು ಮುಖ ನೋಡೋಕೆ ಗೊತ್ತಾಗುತ್ತೆ. ನಾವು ಲೈವ್ ಮಾಡ್ತೀವಿ, ಇದ್ದ ವಿಷಯ ಇದ್ದಂಗೆ ಹೇಳ್ತೀವಿ. ಲೈವ್ ಮಾಡ್ತಾ ಇದೀವಿ, ಏನು ಅಲ್ಲ ಮಾಧ್ಯಮದಲ್ಲಿ ಹೋದ್ರೆ ಪ್ರಶ್ನೆ ಇಂಥ ಪ್ರಶ್ನೆಯನ್ನು ಕೇಳಬೇಕು ಅಂತ ಇರುತ್ತೆ. ನಿನ್ನೆ ಅದನ್ನು ನಿಮಗೆ ತೋರಿಸಲಾಗುತ್ತೆ. ಹೌದು, ನಿನ್ನೆ ನೋಡಿ ನಾನು ದೂರ ಕೊಡೋ ವಿಷಯ ಯಾರಿಗೆ ಹೇಳ್ದ, ನಮ್ಮ ಸಂತೋಷು ಮತ್ತು ಅಭಿ ಅಂತ ಇದ್ದಾನೆ, ಅವ್ರಿಗೆ ಗೊತ್ತೇ ಇರಲ್ಲ ಬಿಡಿ. ಸಂತೋಷಿಗೆ ಹೇಳಿದೆ, ರಾಮಪ್ಪ ನಾನು ಹೇಳಿದೆ ಬನ್ನಿ ಅಂತ ಹೇಳಿದೆ, ನೋಡೋಣ ಏನಾಯ್ತು ನೋಡೋಣ ಅಂತ. ಅವರು ಬಂದರು. ಅದು ನಾನು ಹೊರಗೆ ಬರುವಾಗ ನೋಡಿ ಎಲ್ಲ ಕಡೆ ಮಾಧ್ಯಮವರು, ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಮಾಧ್ಯಮವರು ಬಂದಿದ್ದಾರೆ ಅಂತ. ವಿಷಯ ಸತ್ಯ ಹೇಳ್ತೀನಿ, ಗೊತ್ತಿರಲಿಲ್ಲ ಇಷ್ಟೊಂದು ಮಾಧ್ಯಮವರು ಇದ್ದಾರೆ. ಫಸ್ಟಿಗೆ ಅಲ್ಲಿ ಒಳಗೆ ಮಾತಾಡಿಸ್ತಾ ಇರುವಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ದು, ಸರ್ ಮಾಧ್ಯಮವರು ಬಂದಿದ್ದಾರೆ, ಸ್ಟೇಟ್ಮೆಂಟ್ ಕೇಳಿದ್ರೆ ಕೊಡು, ಆಯಿತು ಕೊಡೋಣ, ಅದಕ್ಕೇನಂತೆ ಕೇಳಿದ್ರೆ ಕೊಡೋಣ ಅಂತ ಹೇಳಿದ್ರು. ಆ ನಂತರ ಹೊರಗೆ ಬಂದು ನನ್ನ ಹತ್ರ ಬಂದರು, ಎಲ್ಲ ಪ್ರಶ್ನೆ ಕೇಳಿದ್ರು. ನಾನೇ ತಪ್ಪಾಗಿ ಹೇಳಿದೆ. ನನ್ನ ಅನುಭವನಲ್ಲದೆ ನಾನು ಸುಳ್ಳು ಗಿಲ್ಲು ಹೇಳಲಿಕ್ಕೆ ಬಂದಿಲ್ಲ. ನಮ್ಮ ಇವತ್ತು ಅಂದಿನ ತನಕ ಸೌಜನ್ಯ ಅವರಲ್ಲಿ ಏನೇ ಇದ್ದರೂ ನೇರವಾಗಿ ಯಾವ ಬೇಕಾದ್ರೆ ಕೇಳಿ, ಎಷ್ಟೇ ಮಾಧ್ಯಮ ಬರಲಿ, ಎಷ್ಟೇ ಬೇಕಾದ್ರೆ ಚರ್ಚೆ ಹೌದು. ಮಾತಲ್ಲಿ ಸ್ವಲ್ಪ ಲೇಟ್ ಆಗೋದು ಕಷ್ಟ ಆಗೋದು, ಬೇರೆ ಅಂದರೆ ತೊಂದರೆ ಇಲ್ಲ. ನಾವು ಯಾವತ್ತು ಮಾತುಗಾರರಲ್ಲ, ನಾವು ಆಂಕರ್ಗಳಲ್ಲ. ನಾವು ಈ ಒಂದು ಸಹಜ ಅಂದರೆ ಈ ಒಂದು ವಿಚಾರವನ್ನು ನೋಡಿ, ಈ ಒಂದು ಪ್ರಕರಣಕ್ಕೆ ಬಂದು ಮಾತಾಡಲಿಕ್ಕೆ ಕಲ್ತಂತವರು. ಅದು ಹೌದು, ಈ ಒಂದು ಪ್ರಕರಣಕ್ಕೆ ಬಂದ ನಂತರ ಇದನ್ನು ಕಲಿಸೋರು. ಸೊ ಅದರಿಂದ ಮಾತಾಡುವಾಗ ಎಡವು ತೊಡರುಗಳು ಇರುತ್ತೆ ಖಂಡಿತವಾಗಿ. ಅಲ್ಲದೆ ಸುಳ್ಳು ಗಿಲ್ಲು ಮಾತ್ರ ಇಲ್ಲ ಅಂತ ಈ ಮೂಲಕ. ಅದೇ ಈ ಒಂದು ಕನ್ನಡ ಭಾಷೆ ಮಾತನಾಡುವಾಗ ನಾವು ಉತ್ತರ ಕನ್ನಡ ಆ ಒಂದು ಭಾಷೆಗೆ ಹೋಲಿಸಿದ್ರೆ ಮಂಗಳೂರು ಕನ್ನಡ ವೆರಿ ಯಾರಿಗೂ ಅರ್ಥ ಆಗುವಂಥ ವಿಚಾರ ಖಂಡಿತ ಅಲ್ಲ. ಮಾತಾಡುವಾಗ ಕೆಲವೊಂದು ತೊಡರುಗಳು ಬರುತ್ತೆ, ತಪ್ಪನ್ನು ತಿಂತಾ ಇದ್ದೀವಿ, ಇಲ್ಲ ಅಂತ ಹೇಳಲ್ಲ. ಅದೇ ನಾವು ಅಷ್ಟೊಂದು ವಿದ್ಯಾಭ್ಯಾಸ ಕಡೆ ಹೋಗಿಲ್ಲ. ಹೌದು, ಆರಂಭದಲ್ಲಿರುವಂತಹ ನಿಮ್ಮ ಮಾತುಗಾರಿಕೆಗೂ ಇವಾಗಿನ ಮಾತುಗಾರಿಕೆಗೂ ಬಹಳಷ್ಟು ಸ್ಫುಟತೆ ಕಾಣ್ತಾ ಇದೆ. ತಪ್ಪೇದನ್ನು ನಾವು ತಿದ್ದುಕೊಳ್ಳಲಿಕ್ಕೆ ತಯಾರಾಗಿದ್ದೀನಿ, ತಿದ್ದುತ್ತಾ ಇದ್ದೀನಿ. ಅದು ನನ್ನ ಧರ್ಮ. ಅದು ಸರಿಯಲ್ಲ ಅಂತ ಅವನಿಗೆ ಬೈಲಿಕ್ಕೆ ನಾನು ಹೋಗ್ತಾ ಇಲ್ಲ. ನನಗೆ ಗೊತ್ತು ನನ್ನ ತಪ್ಪಾಗ್ತಾ ಇದೆ, ಅದಕ್ಕೆ ಅವ್ರು ಹೇಳ್ಕೊಡ್ತಾರಂತ. ಸಣ್ಣ ಮಕ್ಕಳು ಹೇಳಿಕೊಡು, ಅದನ್ನು ತಿಳ್ಕೊಳ್ಳೋ ಒಂದು ಮನೋಭಾವ ನನಗಿದೆ. ನೆನ್ನೆ ರಾತ್ರಿ ನಾನು ಲೈವ್ ಮಾಡ್ತಾ ಇದ್ದೆ. ಆ ಲೈವಲ್ಲಿ ಕಮೆಂಟ್ ಆಗ್ತಾ ಇದ್ದು, ಜಯಂತ್ ಅಣ್ಣ ಸ್ಫೋಟಕ ಮಾಹಿತಿಯೊಂದಿಗೆ ಬಂದಿದ್ದಾರೆ ಅಂತ. ನಾನು ಲೈವನ್ನು ಆವಾಗಲೇ ಕ್ಯಾನ್ಸಲ್ ಮಾಡಿ ನಾನು ಕುಡ್ಲಾರಾಮ್ ಪೇಜ ಯಾರೋ ಲೈವ್ ಮಾಡ್ತಾ ಇದ್ರು, ಯುನೈಟೆಡ್ ಮೀಡಿಯಾನು, ಅದನ್ನು ನೋಡೋಕೆ ಸಂಚಾರಿ ಸ್ಟುಡಿಯೋ ಅವರು, ನಮ್ಮ ಸಂತೋಷ್ ಅವರು ನೋಡುವಾಗ ನನಗೆ ಶಾಕ್ ಆಯಿತು. ಜಯಂತ್ ಅಣ್ಣ ಅವರು ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಅರ್ಥ ಆಯಿತು. ಸೊ ಅದರಿಂದಾಗಿ ಇವತ್ತು ನಾವು ನಮ್ಮ ವೀಕ್ಷಕರಿಗೆ ದಯವಿಟ್ಟು ಈ ಒಂದು ಪ್ರದೇಶಕ್ಕೆ ಬರೋಕ್ಕೆ ಪ್ರತ್ಯೇಕ ಕಾರಣ ಅಂದರೆ ಜಯಂತ್ ಟಿ ಅವರನ್ನು ಬಹಳಷ್ಟು ವರ್ಷಗಳಿಂದ ನಾವು ಬಲ್ಲವರು. ಅವರ ವಿಚಾರಧಾರೆಗಳು, ಅವರ ಆ ಒಂದು ಸಿದ್ಧಾಂತಗಳೇನಿವೆ, ಸೌಜನ್ಯ ಪ್ರಕರಣದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರು ಅಂತ ಹೇಳ್ಬೋದು. ಸಂಪೂರ್ಣವಾಗಿ ತಮ್ಮ ಜೀವನವನ್ನೇ ಇದಕ್ಕೆ ಮುಡಿಪಾಸಿ, ಯಾಕಂದರೆ ಬರೀ ಸೌಜನ್ಯಾಳಿಗೆ ಮಾತ್ರ ಅಲ್ಲ, ಒಂದು ಧರ್ಮಸ್ಥಳದಲ್ಲಿ ನಡೆದಂತಹ 10 ಹಲವು ಪ್ರಕರಣಗಳು ಮಾತ್ರವಲ್ಲ, ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು, ನೀತಿ ಸಂಘಟನೆಯೊಂದಿಗೆ ಎಲ್ಲ ಪ್ರಕರಣಗಳಿಗೆ ಮುಂದಾಳಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳೋರು. ಇವೆಲ್ಲರನ್ನ ಈ ಒಂದು ವಿಚಾರಗಳಲ್ಲಿ ಜಯಂತ್ ಟಿ ಅವರನ್ನು ಪ್ರತ್ಯೇಕವಾಗಿ ನಾವು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಏನು ವಿಚಾರಗಳಿದ್ರು, ನಿಮ್ಮ ಯಾವುದೇ ಸಂದೇಹಗಳಿದ್ರು ಅವೆಲ್ಲವನ್ನು ನಾನು ಅವರ ಹತ್ರ ಕೇಳಿ ತಿಳ್ಕೊಂಡು ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ. ಸೊ ಸ್ನೇಹಿತರೆ, ಈ ಒಂದು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಅವರ ಪ್ರತಿಕ್ರಿಯೆಯನ್ನು ನೀವು ಕೇಳಿ ಆಯಿತು. ಇನ್ನು ಮುಂದೆ ಬರುವಂತಹ ವಿಚಾರದಲ್ಲಿ ತನಿಖೆ ಯಾವ ರೀತಿಯಲ್ಲಿ ಪಾರದರ್ಶಕವಾಗಿ ನಡೀಬೇಕು ಅನ್ನೋಂಥ ವಿಚಾರದಲ್ಲಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.